ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗು. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ರೊಟ್ಟಿ ಜೊತೆ ಮುಳುಗಾಯಿ ಪಲ್ಯ, ಕೆಲವೊಂದಿಷ್ಟು ತರಕಾರಿ ಸೊಪ್ಪುಗಳನ್ನ ತಿನ್ಕೊಳ್ತೀನಿ. ಸೊ ಇದು ನಮ್ಮ ಹೆಲ್ತ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು, ಸೊಪ್ಪು ತರಕಾರಿಗಳನ್ನ ತಿನ್ನೋದು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕೆಲವೊಂದಿಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ನಾನು ಮತ್ತು ಅಕ್ಕ, ನನ್ನ ಫ್ರೆಂಡ್ ಮಗಳದು ಊಟದ ಟೀ ಅಂತೇಳಿ ಒಂದು ಚಿಕ್ಕ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಬಂದು ಮುಯ್ ಮಾಡಿಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಅಂತೂ ಮಾಡ್ಕೊಂಡ್ವಿ. ಒಬ್ಬಟ್ಟು, ಬಿಳೆ ಹೋಳಿಗೆ, ಸೊ ವೆರೈಟಿ ಊಟ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಪಾನ್ನ ಹಾಕೊಂಡು ಮನೆ ಕಡೆಗೆ ಹೊರಟ್ವಿ. ಮನೆಗೆ ಬಂದು ಒಂದು ಅರ್ಧ ಗಂಟೆ ಬಿಟ್ಟು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ನಮ್ಮದು ಗಾಡಿದು ಚಾರ್ಜರು ಮನೆ ಕರೆಂಟ್ ವೇರಿಯೇಷನ್ನಿಂದ ಸುಟ್ಟೋಗಿದೆ. ಸೊ ಹಾಗಾಗಿ ಅದನ್ನು ರಿಪೇರಿ ಬಿಟ್ಟಿದ್ವಿ ಅಂಥೇಳಿ ಇವತ್ತು ನಟರಾಜ ಆಮೇಲೆ ತುಂಬಾ ದಯ ತೋರಿದ್ದಾನೆ. ಮಿನಿಮಮ್ ಇವತ್ತು ನಾವು ವಾಕ್ ಮಾಡಿರೋದಂದರೆ 10 ಕಿಲೋಮೀಟ್ರ್ ಅಂತೂ ವಾಕ್ ಮಾಡಿದ್ದೀನಿ. ಸೊ ಫಂಕ್ಷನ್ಗೂ ಕೂಡ ನಡ್ಕೊಂಡೇ ಹೋಗಿದ್ವಿ. ಮಕ್ಕಳನ್ನ ಸ್ಕೂಲಿಂದ ಪಿಕಪ್ ಮಾಡೋದಕ್ಕೂ ಕೂಡ ನಡ್ಕೊಂಡೇ ಬಂದು ಮಕ್ಕಳನ್ನ ಪಿಕಪ್ ಮಾಡಿಕೊಂಡು ಹೊರಟಿದ್ದೀವಿ. ನಮ್ಮ ಏರಿಯಾದಲ್ಲಿ ಗಾಡಿಗಳು ತುಂಬ ಪ್ರಾಬ್ಲಮ್ ಇದೆ. 1 ಕಿಲೋಮೀಟ್ರ್ ಅಂತೂ ನಾವು ನಡ್ಕೊಂಡು ಹೋಗಲೇಬೇಕು. ಅಲ್ಲಿಂದ ಮತ್ತೆ ನಮಗೆ ಬಸ್ ಸಿಗುತ್ತೆ, ವಾಪಸ್ ಕೂಡ ಅದೇ ರೀತಿ ಆಗುತ್ತೆ. ಮನೆಗೆ ಬಂದು ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಮುಗಿಸಿ ನಾವು ಅವರಿಗೆ ಬೈಂಡ್ ಕೂಡ ಹಾಕಬೇಕು. ನಾವು ಅವಾಗೆಲ್ಲ ನ್ಯೂಸ್ ಪೇಪರ್ನ ತೊಗೊಂಡು ಬೈಂಡ್ ಹಾಕೊಳ್ತಾ ಇದ್ವಿ. ಇನ್ನೊಂದೇನು ಅಂತಂದರೆ ನಮಗೆ 4ನೇ ಕ್ಲಾಸ್ವರೆಗೂ ಬುಕ್ಸು ನೋಟ್ಸ್ ಅನ್ನೋದೇ ಇರಲಿಲ್ಲ. ಜಸ್ಟ್ ಬುಕ್ಸ್ಗಳಷ್ಟೇ, ಅವಕ್ಕೂ ಕೂಡ ಒಂದು ನ್ಯೂಸ್ ಪೇಪರ್ನ ಹಾಕ್ಕೊಳ್ತಾ ಇದ್ವಿ. ಇವಾಗೆಲ್ಲ ಬುಕ್ಸ್ಗಳಿಗೆ ಸಪ್ರೇಟ್ ಬೈಂಡು, ನೋಟ್ಬುಕ್ಗಳಿಗೆ ಸಪ್ರೇಟ್ ಬೈಂಡ್ ಅಂತೆಲ್ಲ ಇರುತ್ತೆ. ಮತ್ತೆ ಅವಕ್ಕೆ ಲೇಬಲ್ ಬೇರೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗು. ಇಷ್ಟ ಆದರೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.